ಇನ್ನು ಕೇರಳಂನ ವಯನಾಡಿನ ಕೆಲ್ಲಾಡಿಯಲ್ಲಾದಂತಹ ಭೂಕುಸಿತ ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆ ಈಗ 5ಕ್ಕೆ ಏರಿಕೆಯಾಗಿದೆ. 3 ಮೃತದೇಹಗಳು ಮೊದಲೇ ಸಿಕ್ಕಿತ್ತು, ನಂತರ 5 ನಾಪತ್ತೆಯಾಗಿದ್ರು. ಅವರಿಗಾಗಿ ಶೋಧ ನಡೀತಾ ಇತ್ತು. ಆ ಪೈಕಿ 2 ಶವವನ್ನ ಇವತ್ತು ಎನ್ಡಿಆರ್ಎಫ್ ಸಿಬ್ಬಂದಿ ಹೊರತೆಗೆದಿದ್ದಾರೆ. ಇನ್ನುಳಿದ 3 ಶೋಧ ಮುಂದುವರೆದಿದೆ. ಎನ್ಡಿಆರ್ಎಫ್ ಸಿಬ್ಬಂದಿಯಿಂದ ಕಾರ್ಯಾಚರಣೆ ನಿರಂತರವಾಗಿ ಸಾಗ್ತಾ ಇದೆ. ಮಳೆಯ ನಡುವಲ್ಲೂ ಕೂಡ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ಮಣ್ಣಿನಡಿಯಲ್ಲಿ ಹುದುಗಿ ಹೋಗಿದ್ದಂತಹ 2 ಮೃತದೇಹಗಳು ಪತ್ತೆಯಾಗಿದೆ. ಹಾಗಾಗಿ ನಾಪತ್ತೆಯಾದ 5 ಪೈಕಿ 2 ಮೃತದೇಹ ಸಿಕ್ಕಂತಾಗಿದೆ. ಇನ್ನೂ 3 ಶೋಧ ಮುಂದುವರಿತಾ ಇದೆ. ಸುರಂಗ ಮಾರ್ಗವನ್ನು ನಿರ್ಮಾಣ ಮಾಡ್ತಾ ಇದ್ದಂಥ ಕಾಮಗಾರಿ ನಡೀತಾ ಇದ್ದಂತಹ ಜಾಗ ಅದು. ಅಲ್ಲೇ ಗುಡ್ಡ ಕುಸಿದು ಸುನಾಮಿಯ ರೀತಿಯಲ್ಲಿ ಆ ಮಣ್ಣು ಕೆಸರು ಮಿಶ್ರಿತ ಇದು ಕುಚ್ಕೊಂಡು ಬಂದು 3 ಮೃತಪಟ್ಟಿದ್ರು, 5 ನಾಪತ್ತೆಯಾಗಿದ್ದರು. ಆ ನಾಪತ್ತೆಯಾದಂತಹ 5 ಪೈಕಿ 2 ಮೃತದೇಹಗಳು ಈಗ ಪತ್ತೆಯಾಗಿರುವುದನ್ನು ನೋಡ್ತಾ ಇದ್ದೀವಿ. ಇವತ್ತು ಎನ್ಡಿಆರ್ಎಫ್ ಸಿಬ್ಬಂದಿ 2 ಶವ ಹೊರತೆಗೆದಿದ್ದಾರೆ. ಬಹಳ ದೊಡ್ಡ ಸವಾಲಾಗಿದೆ ಎನ್ಡಿಆರ್ಎಫ್ ಪಡೆಗೆ. ಜೆಸಿಬಿಯಿಂದ ಮಣ್ಣು ತೆಗೆಯೋ ವೇಳೆ ಮೃತದೇಹ ಪತ್ತೆಯಾಯಿತು. ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆ ಅಂದರೆ ಶವಾಗಾರಕ್ಕೆ ಮೃತದೇಹವನ್ನು ರವಾನಿಸಲಾಗಿದೆ. ಕೆಲಸಗಾರರು ವಾಸವಾಗಿದ್ರಲ್ಲ ಅದೇ ಸ್ಥಳದಲ್ಲೇ ಆ ಮೃತದೇಹ ಪತ್ತೆಯಾಗಿದೆ. ಮೀನಾಕ್ಷಿ ನದಿ ಪಕ್ಕದಲ್ಲಿ ಕೆಲಸಗಾರರು ವಾಸವಿದ್ರು, ಅದೇ ಜಾಗ ಅದು. ನಾಪತ್ತೆಯಾಗಿದ್ದಂತಹ 5 ಪೈಕಿ ಈಗ 2 ಮೃತದೇಹ ಸಿಕ್ಕಂತಾಗಿದೆ. ಅಲ್ಲಿ ಸಂಗ್ರಹಿಸಿಟ್ಬಿಡಲಾಗಿತ್ತು ಮಣ್ಣನ್ನು, ಆಗದಂತಹ ಮಣ್ಣನ್ನು. ಅದೇ ಈ ದುರಂತಕ್ಕೆ ಕಾರಣ ಅಂತ ಆರೋಪಿಸಲಾಗ್ತಾ ಇದೆ. ಅಲ್ಲೇ ವಾಸವಾಗಿದ್ದಂತಹ ಕೆಲಸಗಾರರು ಅವರೇ ಈಗ ಈ ದುರಂತಕ್ಕೆ ಬಲಿಯಾದಂಥವರು. ಒಟ್ಟಾರೆ ಈವರೆಗೂ 5 ಮಂದಿ ಈ ದುರಂತಕ್ಕೆ ಬಲಿಯಾಗಿದ್ದಾರೆ. ಘಟನಾ ಸ್ಥಳದಿಂದ ನಮ್ಮ ಪ್ರತಿನಿಧಿ ರಾಮ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಏನಾಗ್ತಾ ಇದೆ ಡೀಟೇಲ್ಸ್ ಅನ್ನು ನೀಡ್ತಾ ಹೋಗ್ತಾರೆ. ರಾಮ್, 5 ಮಂದಿ ನಾಪತ್ತೆಯಾಗಿದ್ರು, ಅದರಲ್ಲಿ 2 ಮೃತದೇಹ ಈಗ ಸಿಕ್ಕಿರೋದ್ರಿಂದ ಒಟ್ಟಾರೆ ಈಗ 5 ಮಂದಿ ಮೃತಪಟ್ಟಿರೋದು ಅಧಿಕೃತ ಆದಂತಾಯಿತು ಈ ದುರಂತದಲ್ಲಿ. ಯಾವ ರೀತಿ ಸವಾಲಾಗಿದೆ ಎನ್ಡಿಆರ್ಎಫ್ ಪಡೆಗೆ ಈ ಶೋಧ ಕಾರ್ಯ ಅಂತ? ಪ್ರತಿಮಾ, ಏನು ದೇವರನಾಡು ಕೇರಳದ ಗುಡ್ಡದ ಬುದ್ದಕ್ಕೆ ಬಲಿಯಾದವರ ಸಂಖ್ಯೆ ಈಗ 5ಕ್ಕೆ ಏರಿಕೆಯಾಗಿದೆ. ಯಾಕಂದರೆ ಘಟನೆ ನಡೆದಂತಹ ಸಂದರ್ಭದಲ್ಲಿ 3 ಮೃತದೇಹ ಪತ್ತೆಯಾಗಿತ್ತು, 3 ಸಾವನ್ನಪ್ಪಿದ್ರು. ಎನ್ಡಿಆರ್ಎಫ್ನವರು ನಿರಂತರವಾದಂತಹ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ನನಗೆ ಅದೇ ಸ್ಥಳದಲ್ಲಿದ್ದೇನೆ. ನೀವು ನೋಡ್ತಾ ಇರ್ಬೋದು, ಕಳೆದ 2 ದಿನಗಳಿಂದ ಕಾಲ ನಿರಂತರವಾಗಿ ಎಡೆಬಿಡದೆ ಸುರಿಯುತ್ತಿರುವಂತಹ ಮಳೆಯಲ್ಲೂ ಸಹ ಎನ್ಡಿಆರ್ಎಫ್ ತಂಡದವರು ತಮ್ಮ ಜೀವವನ್ನು ಪಣಕ್ಕಿಟ್ಟು ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ರು. ಸೊ ಇದೀಗ ಇವತ್ತು ಬೆಳಗ್ಗೆ 1 ಮೃತದೇಹ ಪತ್ತೆಯಾಗಿತ್ತು. ಇದೀಗ ಮತ್ತೊಂದು ಮೃತದೇಹ ಪತ್ತೆಯಾಗಿರುವಂಥದ್ದು. ಒಟ್ಟು 5 ನಾಪತ್ತೆಯಾಗಿದ್ರು, ಅದರಲ್ಲಿ 2 ಮೃತದೇಹ ಪತ್ತೆಯಾಗಿದೆ. 3 ಒಂದು ಶೋಧ ಕಾರ್ಯ ಈಗಲೂ ಸಹ ಮುಂದುವರೆದಿದೆ. ಖಂಡಿತವಾಗಿಯೂ ಪ್ರತಿಮಾ, ತಾವು ಹೇಳುವಂತೆ ಇದು ಸವಾಲಿನ ಒಂದು ಕೆಲಸ ಆಗಿದೆ. ಯಾಕಂದರೆ ಎನ್ಡಿಆರ್ಎಫ್ ತಂಡವರಿಗೆ ಒಂದು ಕಡೆ ಎಡೆಬಿಡದೆ ಸುರಿಯುವಂತಹ ಮಳೆ, ಮತ್ತೊಂದು ಕಡೆ ಕೆಸರು, ಮತ್ತೆ ಅವರು ಕಾರ್ಯಾಚರಣೆ ನಡೆಸ್ತಾ ಇದ್ದಂತಹ ಸಂದರ್ಭದಲ್ಲಿ ಮೇಲ್ಭಾಗದಿಂದ ಮತ್ತೆ ಮಣ್ಣು ಕುಸಿತ ಆಗುವಂತಹ ಸಾಧ್ಯತೆ ಹೆಚ್ಚಾಗಿ ಇರೋದ್ರಿಂದಾಗಿ ಅವರು ತಮ್ಮ ಜೀವವನ್ನು ಪಣಕ್ಕಿಟ್ಕೊಂಡು ಒಂದು ಕಾರ್ಯಾಚರಣೆ ನಡೆಸುವಂತಹ ಕೆಲಸವನ್ನು ಮಾಡ್ತಾರೆ. ಮತ್ತೊಂದು ಭಾಗದಲ್ಲಿ ನಾವು ಕಾರ್ಯಾಚರಣೆಯ ದೃಶ್ಯಗಳನ್ನು ಸಹ ತೋರಿಸುವಂತ ಪ್ರಯತ್ನವನ್ನು ಮಾಡ್ತೇವೆ. ಅಂದರೆ ಈ ಒಂದು ಸ್ಥಳದಲ್ಲಿ ಆ ಮಣ್ಣು ಎಷ್ಟರ ಮಟ್ಟಿಗೆ ರಾಶಿಯಾಗಿತ್ತು ಅಂತ ಹೇಳಿದ್ರೆ ಆ ದೃಶ್ಯಗಳಲ್ಲೂ ಸಹ ತಾವು ಗಮನಿಸಬಹುದು. ಅಂದರೆ ಆ ಒಂದು ರೀತಿಯಾದ ಸುನಾಮಿ ರೀತಿಯಲ್ಲಿ ಆ ಮಣ್ಣು ಮತ್ತೆ ಕೆಸರು ಮಿಶ್ರಿತ ಮಣ್ಣು ಬಂದಂಥದ್ದು. ಸೊ ಹೀಗಾಗಿ ರಾಶಿ ಮಣ್ಣಿನ ಗುಡ್ಡ ಇಲ್ಲಿದೆ. ನೀವು ನೋಡ್ತಾ ಇರ್ಬೋದು, ಎನ್ಡಿಆರ್ಎಫ್ನವರು ಈಗಲೂ ಸಹ ಇಟಾಚಿ ವಾಹನಗಳನ್ನು ಬಳಸಿ ಆ ಜೆಸಿಬಿಗಳ ಮುಖಾಂತರ ಮಣ್ಣನ್ನು ಅಲ್ಲಿಂದ ತೆಗೆಯುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ನೀವೇನು ಜಾಗ ನೋಡ್ತಾ ಇದ್ದೀರಾ, ಆ ಸ್ಥಳದಲ್ಲಿ ಮೊದಲ ಮೃತದೇಹ ಸಿಕ್ಕಿತ್ತು. ಮತ್ತೊಂದು ಏನು ಇಲ್ಲಿ ಕಾರ್ಮಿಕರು ಕೆಲಸವನ್ನ ಮಾಡ್ತಾ ಇದ್ರು, ಆ ಒಂದು ಕಾಮಗಾರಿ, ಸುರಂಗದ ಕಾಮಗಾರಿಯ ಒಂದು ಸ್ಥಗಿತ ಆಗಿದ್ರೂ ಸಹ ಕೆಲವೊಂದು ಜನರಿಗೆ ಅಲ್ಲಿ ವಾಸ ಮಾಡಲಿಕ್ಕೆ ಏನು ತಾತ್ಕಾಲಿಕವಾದಂತಹ ಶೆಡ್ಗಳನ್ನು ನಿರ್ಮಾಣ ಮಾಡಿಕೊಳ್ಳಲಾಗಿತ್ತು. ಅಲ್ಲಿ 2ನೇ ಮೃತದೇಹ ಇವತ್ತು ಸಿಕ್ಕಿರುವಂಥದ್ದು. ಹೀಗಾಗಿ ಈ ಒಂದು ಪ್ರಕರಣದಲ್ಲಿ ಸಾವಿನ ಸಂಖ್ಯೆ 5ಕ್ಕೆ ಏರಿಕೆಯಾಗಿದೆ. ಮತ್ತೆ ಉಳಿದಂತಹ 3 ಒಂದು ಶೋಧ ಕಾರ್ಯ ಮುಂದುವರೆದಿದೆ. ಇಲ್ಲಿ ಜಿಲ್ಲಾಡಳಿತದವರು ಸ್ಪಷ್ಟಪಡಿಸಿದ್ರು, ಯಾಕಂದರೆ 5 ನಾಪತ್ತೆಯಾಗಿದ್ದಾರೆ, ಅವರ ಶೋಧ ಕಾರ್ಯವೇ ನಮಗೆ ಮೊದಲ ಆದ್ಯತೆ ಅಂತೇಳಿ. ಈಗಾಗಲೇ ಘಟನೆ ನಡೆದು 48 ಗಂಟೆಗಳ ಕಾಲ ಆಗಿರುವುದಾಗಿ ಅವರು ಬದುಕುಳಿದಿರುವಂತಹ ಸಾಧ್ಯತೆ ತೀರಾ ಕಡಿಮೆ. ಯಾಕಂದರೆ ಈ ಮಣ್ಣಿನ ರಾಶಿಯ ಒಳಗೆ ಒದಗೋದ ನಂತರ ಅವರು ಬದುಕುಳಿದಿರುವಂತಹ ಸಾಧ್ಯತೆ ಇರೋದಿಲ್ಲ. ಹೀಗಾಗಿ ಆ ಒಂದು ಶೋಧ ಕಾರ್ಯವನ್ನು ಮುಂದುವರಿಸಿರುವಂಥದ್ದು. ಮತ್ತೆ ಮಳೆ ನಿರಂತರವಾಗಿ ಸುರಿತಾ ಇರುವಂತಹ ಕಾರಣಕ್ಕಾಗಿ ಸ್ವಲ್ಪ ಹಿನ್ನಡೆ ಆಗ್ತಾ ಇರುವಂಥದ್ದು. ತಮ್ಮ ಒಂದು ಪ್ರಾಣವನ್ನ ಒತ್ತೆ ಇಟ್ಟು ಅವರು ಕೆಲಸವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಉಳಿದಂತಹ 3 ಶೋಧ ಕಾರ್ಯವನ್ನು ಇವತ್ತೇ ಮುಗಿಸುವಂತಹ ವಿಶ್ವಾಸದಲ್ಲಿ ಎನ್ಡಿಆರ್ಎಫ್ ತಂಡದವರಿದ್ದಾರೆ. ಕೇರಳ ಪೊಲೀಸರು, ಅಗ್ನಿಶಾಮಕ ದಳ ಸಿಬ್ಬಂದಿ ಸಹ ಸಾಥನ್ನ ನೀಡಿರುವಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ರಾಮ್.